ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಸ್ವಾಮಿ ಅಂತ. ಹೊಸ ರುಚಿ. ಇವತ್ತು ನುಗ್ಗೆಕಾಯಿಯಿಂದ ಉಪ್ಪಿನಕಾಯಿ ಮಾಡಲಿಕ್ಕೆ ಕಲಿಯೋಣ. ಸಾಮಗ್ರಿ: 1 ಕಟ್ಟು ನುಗ್ಗೆಕಾಯಿ, 1 ಸ್ಪೂನ್ ಮೆಣಸು, 2 ಸ್ಪೂನ್ ಮೆಂತೆ, ಹಾಫ್ ವಾಟೆ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಅರಿಶಿಣ ಪುಡಿ, ರುಚಿಗೆ ಅನುಸಾರ ಉಪ್ಪು, 1/4 kg ಹುಣಸೆ ಹಣ್ಣು, 1/4 kg ಎಣ್ಣೆ, 1 ಸ್ಪೂನ್ ಸಾಸಿವೆ, ಬೆಳ್ಳುಳ್ಳಿ 25 ಪೀಸು, ಇಂಗು. ವಿಧಾನ: ನುಗ್ಗೆಕಾಯಿ ಚೆನ್ನಾಗಿ ತೊಳೆದು ಒದ್ದೆ ಬಟ್ಟೆಯಿಂದ ಒರೆಸಿ ಆನಂತರ 2 ಇಂಚಿನಷ್ಟು ಕಟ್ಟು ಮಾಡಿ ಸೈಡಿಗೆ ಇಟ್ಟುಕೊಳ್ಳಿ ಮತ್ತು ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಮೆಣಸು, ಮೆಂತೆ ಬಿಸಿ ಮಾಡಿ ತೆಗೆಯಿರಿ. ಅದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಉಪ್ಪು, ಹುಣಸೆ ಹಣ್ಣಿನ ರಸಕ್ಕೆ ಸೇರಿಸಿ ಎಲ್ಲವನ್ನು ಜಾರಿನಲ್ಲಿ ಹಾಕಿ ನಂತರ 5 ನಿಮಿಷ ನುಣ್ಣಗೆ ಆಗುವವರೆಗೂ ಮಿಕ್ಸಿ ಮಾಡಿ ಮತ್ತು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ ಪೀಸು, ಇಂಗು ಹಾಕಿ ಒಗ್ಗರಣೆ ಕೊಡಿ. ಇದನ್ನು ಒಂದು ಬೌಲಿಗೆ ತೆಗೆದು ಸೈಡಿನಲ್ಲಿ ಇಟ್ಟುಕೊಳ್ಳಿ. ನಂತರ ಅದೇ ಬಾಣಲೆಗೆ ಉಳಿದ ಎಲ್ಲ ಎಣ್ಣೆಯನ್ನು ಹಾಕಿ ನುಗ್ಗೆಕಾಯಿ ತುಂಡುಗಳನ್ನು ಎಣ್ಣೆಯಲ್ಲಿ ಹಾಕಿ ಹದವಾಗಿ ಹುರಿಯಿರಿ. ಆನಂತರ ನುಗ್ಗೆಕಾಯಿ ತಣ್ಣಗಾದ ಮೇಲೆ ರುಬ್ಬಿದ ಖಾರ ಸೇರಿಸಿ ಚೆನ್ನಾಗಿ ಕಲಕಿ. ನಂತರ ಬೌಲಿನಲ್ಲಿ ಇರುವ ಸಾಸಿವೆ, ಇಂಗಿನ ಒಗ್ಗರಣೆ ನುಗ್ಗೆಕಾಯಿಯ ಮೇಲೆ ಹಾಕಿ. ಇವಾಗ ಉಪ್ಪಿನಕಾಯಿ ರೆಡಿಯಾಯಿತು. ಇದನ್ನು 1 ವರ್ಷ ಇಡಬಹುದು. ಯಾವಾಗಲೂ ಉಪ್ಪಿನಕಾಯಿಯ ಮೇಲೆ ಎಣ್ಣೆ ನಿಂತರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತದೆ. ನುಗ್ಗೆಕಾಯಿ ಶುಗರಿಗೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು. ನುಗ್ಗೆ ಚಿಗುರು ಎಲೆ ಹಸಿ ಪಚಡಿ ಮಾಡಿ ರೊಟ್ಟಿ ಚಪಾತಿಯೊಂದಿಗೆ ತಿನ್ನಿ ಮತ್ತು ಈ ಉಪ್ಪಿನಕಾಯಿ ಅನ್ನ ಸಾಂಬಾರಿನೊಂದಿಗೆ ಸೇವಿಸಿ ರುಚಿ ನೋಡಿ.